Hey guys, welcome back to my YouTube channel Dani Vlog. After ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿನ ಆಗೋಗಿತ್ತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ಇನ್ಮೇಲೆ ತುಂಬಾ ಕನ್ಸಿಸ್ಟೆಂಟ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ. ಲೆಟ್ಸ್ ಸಿ. ಆಕ್ಚುಲಿ ತುಂಬಾ ಫುಡ್ ನಾನು ವಿಡಿಯೋ ಮಾಡಿ ಇಟ್ಕೊಂಡಿದೀನಿ, ಬಟ್ ಅದನ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬಟ್ ನೋ ಮ್ಯಾಟರ್ ವಾಟ್, ನೆಕ್ಸ್ಟ್ ಡೇಸ್ ಅಲ್ಲಿ ನಾನು ಆದಷ್ಟು ಎಷ್ಟು ವಿಡಿಯೋಸ್ ಇದೆ ಅಷ್ಟು ವಿಡಿಯೋಸ್ ನ ಕ್ಲಿಯರ್ ಮಾಡಿ ಒಂದು ಹೊಸ ಒಳ್ಳೆ ಕಂಟೆಂಟ್ಸ್ ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಾನು ಒಂದು ಒಳ್ಳೆ ಗೀ ರೈಸ್ ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಕ್ಚುಲಿ ಈ ರೆಸಿಪಿ ಅಂತೂ ವೆಜ್ ಕರಿ ಅಥವಾ ಚಿಕನ್ ಕರಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಪಟಾಪಟ್ ಅಂತ ಆಗುತ್ತೆ. ತುಂಬಾ ಕ್ವಿಕ್ ರೆಸಿಪಿ ಇದು, ತುಂಬಾ ಈಸಿ. ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು, ತುಂಬಾ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು, ಫ್ಯಾನ್ಸಿ ಆಗಿ ಮಾಡಬೇಕು ಅದೆಲ್ಲ ಏನು ಇಲ್ಲ, ತುಂಬಾ ಸುಲಭ ಮಾಡೋದು. ಬನ್ನಿ, ನಾನು ರೆಸಿಪಿನ ಇಷ್ಟೆಲ್ಲ ಮಾತಾಡ್ತಾ ನಾನು ರೆಸಿಪಿ ಹೇಳೋದನ್ನೇ ಮರ್ತೋದೆ. ನೋಡಿರ್ತಾರಲ್ಲ, ಫಸ್ಟ್ ಒಂದ್ ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಪಲಾವ್ ಐಟಮ್ಸ್ ಎಲ್ಲಾನು ಹಾಕಿ ಸ್ವಲ್ಪ ಗೋಡಂಬಿನ ಅದಕ್ಕೆ ಆಡ್ ಮಾಡ್ಕೊಳ್ಬೇಕು. ಗೋಡಂಬಿ ಎಲ್ಲ ಹಾಕೊಂಡು ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡಾದ್ಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕಿ, ಮೊಸರನ್ನ ಆಕ್ಚುಲಿ ನಾನು ವಿಸ್ಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದು ಮೊಸರು ಹಾಕ್ದಾಗ ಹೊಡ್ಕೋಬಾರ್ದು. ಬಿಸಿಗೆ ನೀವು ಮೊಸರನ್ನ ಆಡ್ ಮಾಡ್ಕೊಳ್ಬೇಕಾದ್ರೆ ಈ ತರ ಸ್ವಲ್ಪ ವಿಸ್ಕ್ ಮಾಡಿ ಹಾಕೊಂಡು ಉರಿನ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮೊಸರು ಹಾಕೊಂಡ್ರೆ ಮೊಸರು ಫ್ಲೇವರ್ ಹಾಗೆ ಕನ್ಸಿಸ್ಟೆಂಟ್ ಆಗಿ ಉಳ್ಕೊಳ್ಳುತ್ತೆ. ಮೊಸರು ಹಾಕಿ ಮೊಸರು ಎಲ್ಲ ಚೆನ್ನಾಗಿ ಬೆಂದ್ಮೇಲೆ ಈರುಳ್ಳಿ ಮೊಸರಲ್ಲಿ ಚೆನ್ನಾಗಿ ಬೇಯಬೇಕು. ಸೊ ದಟ್ ಅವಾಗ ನಿಮ್ಗೆ ಈರುಳ್ಳಿಗೆ ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ರೈಸ್ ತಿನ್ಬೇಕಾದ್ರೆ ಈರುಳ್ಳಿ ಮಾತ್ರ ಸಪ್ಪೆ ಸಪ್ಪೆ ಅಂತ ಫೀಲ್ ಆಗಲ್ಲ. ನೆಕ್ಸ್ಟ್ ಇಲ್ಲಿ ಮೊಸರೆಲ್ಲ ಹಾಕದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟ್ ನಾನಿಲ್ಲಿ ಕಾಯಿನ ಸಣ್ಣದಾಗಿ ರುಬ್ಕೊಂಡು ಹಾಕೋಬೇಕು. ಅಥವಾ ನೀವು ಕಾಯಿ ಹಾಲು ಕೂಡ ಯೂಸ್ ಮಾಡ್ಕೋಬಹುದು, ಬಟ್ ನಾನಿಲ್ಲಿ ಹಸಿ ಹಾಲ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಅದ್ರಿಂದ ನಾನು ಕಾಯಿ ಹಾಲನ್ನ ಯೂಸ್ ಮಾಡ್ತಾ ಇಲ್ಲ. ಡೈರೆಕ್ಟ್ ಆಗಿ ತೆಂಗಿನಕಾಯಿನೇ ಚೆನ್ನಾಗಿ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಅದನ್ನ ಹಾಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಯೂಸ್ ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಅದು ಕಾಯಿ ಫ್ಲೇವರ್ ಇಷ್ಟ ಆಗಲ್ಲ ಜಾಸ್ತಿ ಅಂತಂದ್ರೆ ನೀವು ಅದನ್ನ ಕಾಯಿ ಹಾಲ್ನ ತೆಗೆದು ಕೂಡ ಹಾಕೋಬಹುದು. ಅಥವಾ ನೀವು ಕಾಯಿ ಜಾಸ್ತಿ ಬಳಸಲ್ಲ ಅಂದ್ರೆ ಅದನ್ನ ಸ್ಕಿಪ್ ಕೂಡ ಮಾಡ್ಕೊಂಡು ನಾರ್ಮಲ್ ಹಸು ಹಾಲ್ನೇನೆ ಹಾಕೋಬಹುದು. ನೀವು ಅಕ್ಕಿ ಎಷ್ಟು ಅಳತೆ ತಗೊಂಡಿರ್ತೀವಲ್ವಾ ಅದ್ರ ಡಬಲ್ ಅಷ್ಟು ನೀರ್ ಹಾಕ್ಬೇಕು. ಸೊ ಬರೀ ನೀರಷ್ಟೇ ಅಲ್ಲ, ಇವಾಗ ನೀವು ಹಾಲು ಮತ್ತೆ ಕಾಯಿ ಹಾಲು ಎಲ್ಲಾನು ಕೂಡ ಅದ್ ಈಕ್ವಲ್ ಕ್ವಾಂಟಿಟಿ ಎಲ್ಲ ಹಾಕೋಬೇಕು. ನೀವು 1 ಕಪ್ ಅಕ್ಕಿ ಹಾಕ್ತು ಅಂತಂದ್ರೆ ಅರ್ಧ ಕಪ್ ಹಾಲು, ಅರ್ಧ ಕಪ್ ಕಾಯಿ ಹಾಲು, 1 ಕಪ್ ನೀರು. ಅಥವಾ ನೀವು ಕಂಪ್ಲೀಟ್ ಆಗಿ ಕಾಯಿ ಹಾಲಲ್ಲೇ ಬೇಯಿಸ್ಬೇಕು ಅಂತಂದ್ರೆ ಆ ತರನು ಮಾಡ್ಕೊಳ್ಬಹುದು. ಅರ್ಧ ಕಪ್ ಹಸಿ ಹಾಲು ಅಥವಾ 1 ಕಪ್ ಹಸಿ ಹಾಲು ಹಾಕಿ 1 ಕಪ್ ತೆಂಗಿನ ಹಾಲನ್ನ ಹಾಕೊಂಡು ಕೂಡ ನೀವು ಗೀ ರೈಸ್ ನ ಮಾಡ್ಕೊಳ್ಬಹುದು. ಅದು ಕೂಡ ತುಂಬಾನೇ ರಿಚ್ ಆಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಜಾಸ್ತಿ ಕಾಯಲ್ಲಿ ಮಾಡ್ಕೊಳಕ್ಕೆಲ್ಲ ಅಷ್ಟು ಟೈಮ್ ಇರ್ಲಿಲ್ಲ. ಸೊ ಅದರಿಂದ ತೆಂಗಿನಕಾಯಿನೇ ಕೂಡ ನೈಸ್ ಆಗಿ ಪೇಸ್ಟ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಆ ಪೇಸ್ಟ್ ನ ಅಕ್ಕಿ ತೊಳೆದು ಹಾಕದ್ಮೇಲೆ ಅದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು, ಅಂದ್ರೆ ನಾನಿಲ್ಲ ಆಕ್ಚುಲಿ 2.5 ಲೋಟ, ಸೊ ಅದಕ್ಕೆ 5 ಲೋಟದಷ್ಟು ನೀರ್ ಹಾಕ್ಬೇಕು. ಅದೆಲ್ಲ ನಾನು ಆಲ್ರೆಡಿ ಅಳತೆ ಮಾಡಿ ಇಟ್ಕೊಂಡಿದ್ದೆ. 2.5 ಲೋಟಕ್ಕೆ 5 ಲೋಟ ನೀರು ಹಾಲು ಎಲ್ಲ ಸೇರಿ 5 ಗ್ಲಾಸಸ್ ಆಗ್ಬೇಕು. ನೆಕ್ಸ್ಟ್ ಇದೆಲ್ಲ ಅಕ್ಕಿ ಹಾಕಿದ್ಮೇಲೆ ಅದಕ್ಕೆ ಬಿಸಿನೀರ್ ಹಾಕೊಳ್ಬೇಕು. ಬಿಸಿನೀರ್ ಹಾಕಿದ್ರೆ ಗೀ ರೈಸ್ ಬೇಗ ಆಗುತ್ತೆ, ಹಾಗೆ ಟೇಸ್ಟ್ ಕೂಡ ರಿಟೈನ್ ಆಗುತ್ತೆ. ನೀವು ತಣ್ಣೀರ್ ಹಾಕಿ ಕುದಿಬೇಕಾದ್ರೆ ಆ ಫ್ಲೇವರ್ಸ್ ಎಲ್ಲ ಹೋಗುತ್ತೆ. ಸೊ ಅದರಿಂದ ಆದಷ್ಟು ನೀವು ಪಲಾವ್, ಗೀ ರೈಸ್, ಬಿರಿಯಾನಿ ಮಾಡ್ಬೇಕಾದ್ರೆ ಬಿಸಿನೀರ್ನ ಯೂಸ್ ಮಾಡ್ಕೊಂಡ್ರೆ ಟೇಸ್ಟ್ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ಅಡಿಗೆ ಕೂಡ ಬೇಗನೆ ಆಗುತ್ತೆ. ಇಲ್ಲಿ ನೀರೆಲ್ಲ ಹಾಕೊಂಡು ಮಾಡ್ತಾ ಇದ್ದೀನಿ. ಇನ್ನೊಂದ್ ಸ್ವಲ್ಪ ನೀರ್ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನೀರ್ ಹಾಕೊಳ್ಳೋ ಬದಲು ಡೈರೆಕ್ಟ್ ಆಗಿ ಹಾಲ್ನೇ ಹಾಕೊಂತಾ ಇದ್ದೀನಿ. ಹಾಕೊಂಡಾಗಿ 2 ವಿಷಲ್ ಕೂಗ್ಸಿದ್ರೆ ಅನ್ನ ನೋಡ್ತಿರ್ಬೋದು ಎಷ್ಟು ಉಡುಡಿಯಾಗಿ ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ರೈಸ್ ಈ ತರ ಆಗುತ್ತೆ. ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬರೀ ರೈಸ್ ನೇ ತಿನ್ಬೋದು ಅಥವಾ ಗ್ರೇವಿ ಜೊತೆನೂ ಕೂಡ ತಿನ್ಬೋದು. ನಾನಿಲ್ಲಿ ಚಿಕನ್ ಗ್ರೇವಿ ಮಾಡಿದ್ದೀನಿ. ಈ ಗ್ರೇವಿ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಚಿಕನ್ ಗ್ರೇವಿಗೆ ಗೀ ರೈಸ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ದನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದನಿ ವ್ಲಾಗ್. ನಾನು ಅವತ್ತು ಗ್ರೇವಿ ಮಾಡಿ ಮತ್ತೆ ಚಿಕನ್ ಕಬಾಬ್ ತರ ಮಾಡ್ಕೊಂಡಿದ್ದೆ, ಅಂದ್ರೆ ತವಾದಲ್ಲಿ ಸುಟ್ಕೊಂಡಿದ್ದೆ. ಸೊ ದಟ್ ಟೇಸ್ಟ್ ತುಂಬಾನೇ ಚೆನ್ನಾಗಿತ್ತು. ನಿಮ್ಗೆ ಇದೇ ತರ ವೆಜ್ ಅಂಡ್ ನಾನ್ ವೆಜ್ ಅಲ್ಲಿ ಬ್ರೇಕ್ಫಾಸ್ಟ್ ಆಗಿ ಡಿನ್ನರ್ ರೆಸಿಪಿ, ಲಂಚ್ ರೆಸಿಪಿ, ಸಿಂಪಲ್ ಆಗಿ ಈಸಿ ರೆಸಿಪೀಸ್ ಬೇಕು ಅಂತಂದ್ರೆ ದನಿ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. Thank you for watching Dani Vlogs guys. Lots of love. Bye.